ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಲಾಗ್ಸ್. ಬರ್ರಿ, ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಶೇಂಗಾ ಕಾಳನ್ನ ಈ ಥರ ಹುರ್ಕೊಂಡು ಕರಿಬೇವನ್ನ ಹುರ್ಕೋಬೇಕು. ಕರಿಬೇವು ಚಟ್ಪಟ್ ಅಂತ ಅನ್ನಬೇಕು. ಹಾಗೆ ಹುರ್ಕೊಂಡು ನೋಡಿ, ಕರಿಬೇವು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಂಗೆ ಹುರ್ಕೊಂಡು ಅದನ್ನು ಹುರಿದಿರೋ ಶೇಂಗಾ ಕಾಳು ಮೇಲೆ ಹಾಕ್ಕೋತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಚಟ್ನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಶೇಂಗಾ ಚಟ್ನಿ ಮೊಸರು ರೊಟ್ಟಿ ಇದ್ದರೆ ಸಾಕ್ರಿ, ನಮ್ಮ ಕಡೆ ಯಾವ ಪಲ್ಯನೂ ಬೇಕಾಗಿಲ್ಲ ಆ ಥರ. ಹಾಗೆ ಬೆಳ್ಳುಳ್ಳಿನ, ಖಾರದ ಪುಡಿನ, ಜೀರಿಗೆನ, ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು, ಮತ್ತು ಸಕ್ಕರೆ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡಿ ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಶೇಂಗಾ ಚಟ್ನಿ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.